ಬೆಂಗಳೂರಿನಲ್ಲಿ 12 ಕುಖ್ಯಾತ ದರೋಡೆಕೋರರನ್ನ ಕೆಂಪೇಗೌಡ ನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ 17 ಕೇಸ್ಗಳನ್ನ ಭೇದಿಸಿದಂತಾಗಿದ್ದು, ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ 74 ಮೊಬೈಲ್ಗಳು, 1 ಕಾರು, 9 ದ್ವಿಚಕ್ರ ವಾಹನಗಳು, ಎಲ್ಇಡಿ ಟಿವಿ, ಹೋಮ್ ಥಿಯೇಟರ್ ಸೇರಿದಂತೆ ವಿವಿಧ ಮಾರಕಾಸ್ತ್ರಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳು ಮನೆ ದರೋಡೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಇನ್ನು ಬಂಧಿತ 12 ಆರೋಪಿಗಳ ಪೈಕಿ 6 ಮಂದಿ ಬಾಲಾಪರಾಧಿಗಳು ಕೂಡ ಸೇರಿದ್ದಾರೆ. ಹಾಗೆ ಎಲ್ಲರನ್ನ ಕೂಡ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. 12 ಕೇಸ್ಗಳಿಗೆ ಸಂಬಂಧಪಟ್ಟಂತೆ 12 ಕುಖ್ಯಾತ ದರೋಡೆಕೋರರನ್ನ ಕೆಂಪೇಗೌಡ ನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ 17 ಕೇಸ್ಗಳನ್ನ ಭೇದಿಸುವಲ್ಲಿ ಪೊಲೀಸ್ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯ ಬೆಲೆ ಬಾಳುವ ವಸ್ತುಗಳನ್ನ ಕೂಡ ಜಪ್ತಿ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ಗಳು, ಟಿವಿ, ಹಾಗೆ ಹೋಮ್ ಥಿಯೇಟರ್, ದ್ವಿಚಕ್ರ ವಾಹನ ಹಾಗೆ 1 ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ಸಿಸಿಟಿವಿ ಫುಟೇಜ್ಗಳನ್ನ ಗಮನಿಸೋದೇ ಆದ್ರೆ ಯಾವ ರೀತಿ ಈ ದರೋಡೆಕೋರರು ಸಂಚನ್ನ ರೂಪಿಸ್ತಿದ್ರು ಅನ್ನೋದನ್ನ ಗಮನಿಸಬಹುದಾಗಿದೆ. ಒಂಟಿಯಾಗಿ ಓಡಾಡ್ತಿದ್ದವರನ್ನ ಟಾರ್ಗೆಟ್ ಮಾಡಿಕೊಂಡು ಕೂಡ ಈ ದರೋಡೆಕೋರರು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಬಳಿಯಿದ್ದ ಹಣ ಹಾಗೆ ಚಿನ್ನಾಭರಣಗಳನ್ನ ದೋಚ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಪೊಲೀಸ್ ತನಿಖೆ ವೇಳೆ ಬಹಿರಂಗವಾಗಿದೆ. ಇನ್ನು ಕೆಲ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ಗಮನಿಸಬಹುದಾಗಿದೆ. ಈ ಗ್ಯಾಂಗ್ನ ದರೋಡೆಕೋರರು ಯಾವ ರೀತಿಯಾಗಿ ಸ್ಕೆಚ್ ಅನ್ನ ಹಾಕ್ತಾ ಇದ್ರು, ಹಾಗೆ ಯಾವ ರೀತಿ ಒಂಟಿಯಾಗಿ ಓಡಾಡ್ತಿದ್ದವರನ್ನ ಟಾರ್ಗೆಟ್ ಮಾಡಿ ಅವರಿಂದ ಸುಲಿಗೆಯನ್ನ ಮಾಡ್ತಿದ್ರು ಅನ್ನೋದಕ್ಕೆ ಈ ಸಿಸಿಟಿವಿ ಫುಟೇಜ್ಗಳು ಕೂಡ ಸಾಕ್ಷಿಯಾಗಿ ನಿಲ್ತಾ ಇವೆ. ಗ್ಯಾಂಗ್ ಆಗಿ ಬರ್ತಾ ಇದ್ದ ಈ ದರೋಡೆಕೋರರು ಒಂಟಿಯಾಗಿ ಓಡಾಡ್ತಿದ್ದವರನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಅವರ ಬಳಿ ಸಿಕ್ಕಷ್ಟು ಹಣವನ್ನ ದೋಚಿ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಕಾಲ್ ಕೀಳ್ತಾ ಇದ್ರು. ಕೇವಲ ಇದಿಷ್ಟೇ ಅಲ್ಲ, ಮನೆ ದರೋಡೆ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯ ಬೆಲೆ ಬಾಳುವ ವಸ್ತುಗಳನ್ನ ಇವರಿಂದ ವಶಕ್ಕೆ ಜಪ್ತಿ ಮಾಡಲಾಗಿದೆ. ಇನ್ನು ದೃಶ್ಯದಲ್ಲಿ ಮತ್ತೊಂದು ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸೋದೇ ಆದ್ರೆ ಒಂಟಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಒಂದಿಬ್ಬರು ಮೊದಲದಾಗಿ ಬರ್ತಾರೆ, ಅವರ ಹಿಂದೆ ಬಂದ 4-5 ಮಂದಿ ಒಟ್ಟಿಗೆ ಸೇರಿ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಆತನ ಮೇಲೆ ಹಲ್ಲೆ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾರೆ. ನಂತರ ಆತನ ಬಳಿ ಇದ್ದ ಹಣವನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವ ದೃಶ್ಯಗಳು ಇವು. ಯಾವ ರೀತಿಯಾಗಿ ಗ್ಯಾಂಗ್ ಸಮೇತರಾಗಿ ಬಂದು ದರೋಡೆಯನ್ನ ನಡೆಸ್ತಿದ್ರು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇನ್ನು ಮತ್ತೊಂದು ಬದಿಯಲ್ಲಿ ಪೊಲೀಸರ ಅತಿಥಿಗಳಾಗಿರುವ ಬಂಧಿತರನ್ನ ಕೂಡ ಗಮನಿಸಬಹುದಾಗಿದೆ. ಹಾಗೆ ಈ 12 ಮಂದಿಯ ಪೈಕಿ 6 ಮಂದಿ ಬಾಲಾಪರಾಧಿಗಳು ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ. ಒಟ್ಟಾರೆ 17 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 12 ಮಂದಿ ಕುಖ್ಯಾತ ದರೋಡೆಕೋರರನ್ನ ಇದೀಗ ಬಂಧಿಸುವಲ್ಲಿ ಬೆಂಗಳೂರಿನ ಕೆಂಪೇಗೌಡ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. 17 ಪ್ರಕರಣ, 12 ಆರೋಪಿಗಳು, ಅದರಲ್ಲೂ ಕೂಡ 6 ಮಂದಿ ಬಾಲಾಪರಾಧಿಗಳನ್ನ ಬಂಧಿಸಿರೋದು ಪೊಲೀಸರು. ಸೊ ಏನ್ ಅಪ್ಡೇಟ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಸ್ಮಿತಾ, ಏನಂತಂದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಬೆಂಗಳೂರಿಗೆ ಒಂದು ರೀತಿ ಮುಳುವಾಗಿದ್ರು ಅಂತ ಹೇಳ್ಬೋದು. ಅದರಲ್ಲೂ ಸಹಿತ ಬೆಂಗಳೂರಿನ ಜೆಪಿ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಸರಕಿ ಇರಬಹುದು ಮತ್ತು ಆ ಕಡೆ ಸುತ್ತಮುತ್ತ ಭಾಗದಲ್ಲಿರುವಂತಹ ಜನರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿತ್ತು. ಯಾಕಂತಂದ್ರೆ ಪ್ರತಿದಿನ ಬೆಳಗಿನ ಜಾವ ಹೊರಟಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಯಾರೆಲ್ಲ ಕೆಲಸಕ್ಕೆ ಓಡ್ತಾರೆ ಅವ್ರ ಮೇಲೂ ಸಹಿತ ಅಟ್ಯಾಕ್ ಆಗ್ತಿತ್ತು. ಮತ್ತು ಸಂಜೆ ವೇಳೆಗೆ ಯಾರಾದರೂ ಒಬ್ಬರೇ ಓಡಾಡುವಂತಹ ಸಂದರ್ಭದಲ್ಲೂ ಸಹಿತ ಘಟನೆ ನಡೀತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳಲ್ಲಿ 29ನೇ ತಾರೀಕು ಸಹಿತ ಸಾಕಷ್ಟು ಪ್ರಕರಣಗಳು ನಡೆದಿತ್ತು. ಒಂದೇ ದಿನ 2 ಪ್ರಕರಣಗಳು ನಡೆದಿತ್ತು. ಜೆಪಿ ನಗರದ ಸಾರಕ್ಕಿ ಬಳಿಯಲ್ಲಿರುವಂತಹ 6th ಕ್ರಾಸ್ ಮತ್ತು 5th ಕ್ರಾಸ್ 2 ಕ್ರಾಸ್ನಲ್ಲೂ ಸಹಿತ 2 CCTV ದೃಶ್ಯಗಳನ್ನು ನಾವು ಗಮನಿಸಬಹುದು. 2ರಲ್ಲೂ ಸಹಿತ ಒಂಟಿಯಾಗಿ ಒಬ್ಬರು, ಅದರಲ್ಲೂ ಸಹಿತ ಮಂಜುನಾಥ್ ಎಂಬಾತ ತನ್ನ ಕೆಲಸಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವ 4:30 ವೇಳೆಯಲ್ಲಿ ಬಂದು ಅವರ ಮೇಲೆ ದಾಳಿ ನಡೆಸಿ ಅವರ ಬಳಿ ಇದ್ದಂತಹ ಮೊಬೈಲ್ ಹಾಗೂ ಹಣವನ್ನು ಮತ್ತು ಒಂದು ಸರವನ್ನು ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಈ ಕಿಡಿಗೇಡಿಗಳು ಮಾಡಿದರು. ಇವರೆಲ್ಲರೂ ಸಹಿತ ಸುಮಾರು ಒಂದು ದೊಡ್ಡ ಗ್ಯಾಂಗ್ ಅನ್ನೋದು ಸಹಿತ ಪೊಲೀಸರಿಗೆ ಪತ್ತೆಯಾಗಿತ್ತು. ಅದರಂತೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಪುಟ್ಟೇನಹಳ್ಳಿ ಪೊಲೀಸರು ಮೊದಲನೇದಾಗಿ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಅದರಂತೆ ಅವ್ರನ್ನೆಲ್ಲರೂ ಸಹಿತ ಪುನಃ ಕಸ್ಟಡಿಗೆ ಪಡೆದುಕೊಂಡಂತಹ ಕೆಂಪೇಗೌಡ ಠಾಣೆ ಪೊಲೀಸರು ಇವತ್ತು ಇನ್ನುಳಿದಂತಹ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಮೊದಲನೇದಾಗಿ ಪ್ರಮುಖವಾಗಿ 7 ಜನ ಇದರಲ್ಲಿ ಮೇಜರ್ ಆರೋಪಿಗಳಿರುವಂಥದ್ದು, ಎಲ್ಲರೂ ಸಹಿತ ಏಜ್ ಬಾರ್ ಆಗಿರುವಂಥವ್ರು. ಇನ್ನುಳಿದಿರುವಂತಹ 5-6 ಜನ ಎಲ್ಲರೂ ಸಹಿತ ಮೈನರ್ ಅಂತೇಳಿ ಈಗ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಎಲ್ಲರೂ ಸಹಿತ 19 ವರ್ಷಕ್ಕಿಂತ ಕಿರಿಯರಾಗಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಯಾರನ್ನೂ ಸಹಿತ ಪೊಲೀಸ್ ಡಿಸ್ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ. ಆದರೆ
ಇವರು ಯಾರಿಗೂ ಸಹಿತ ಅಪ್ಪ ಅಮ್ಮ ಇಲ್ಲ, ಎಲ್ಲರೂ ಸಹಿತ ಅನಾಥರು ಅನ್ನೋದನ್ನು ಪೊಲೀಸರು ಸ್ಪಷ್ಟಪಡಿಸಿರುವಂಥದ್ದು. ಹೇಳೋರು ಕೇಳೋರು ಇಲ್ದಿರುವಂಥ ಸಂದರ್ಭದಲ್ಲಿ ಖರ್ಚಿಗೆ ಹಣಕ್ಕೋಸ್ಕರ ಈ ರೀತಿ ಕೃತ್ಯವನ್ನು ಎಸಗಿದ್ರು ಅಂತ ಈಗ ಅವರ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು. ಕೇವಲ ಇವರು ರಾತ್ರಿ ಹೊತ್ತು ಹೋಂಡಾ ಆಕ್ಟಿವಾ ಗಾಡಿಗಳನ್ನು ಇಟ್ಕೊಂಡು ಇಡೀ ರಾತ್ರಿ ಎಲ್ಲ ಗಸ್ತಿ ತಿಳ್ಕೊಂಡು ಏರಿಯಾದೆಲ್ಲ ಓಡಾಡ ಎಸ್, ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಮಾಹಿತಿಯನ್ನ ನೀಡ್ತಾ ಇದ್ರು. ಎಸ್, ವಿಷ್ಣು ಪ್ರಸಾದ್ ವಿವರಿಸ್ತಾ ಇದ್ರಿ ಯಾವೆಲ್ಲ ರೀತಿಯಲ್ಲಿ ದರೋಡೆಯನ್ನ ಮಾಡ್ತಾ ಇದ್ರು, ಜೊತೆಗೆ ಯಾವ ರೀತಿ ಪೊಲೀಸರು ಬಂಧಿಸಲಾಯಿತು ಅಂತ ಹೇಳಿ ಮುಂದುವರಿಸಬಹುದು. ಸ್ಮಿತಾ, ಅಂದರೆ ಮೊದಲನೇದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಿಶಾಂತ್ ಆತ ಮಂಗಳೂರಿನ ಮೂಲದವರು ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಅವರು ಬೆಳಗಿನ ಜಾವ 4 ಗಂಟೆಗೆ ಕೆಲಸಕ್ಕೆ ಅಂತೇಳಿ ಬಿಡದಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ನಡೆಸಿ ಒಂದು ಕೃತ್ಯವನ್ನು ಎಸಗಿದ್ರು. ಅದಾದ ಬಳಿಕ ಅರ್ಧ ಗಂಟೆಯಲ್ಲಿ ಇನ್ನೊಂದು ಕೃತ್ಯವನ್ನು ಎಸಗಿದ್ರು. ಇದರ ಜಾಡು ಹಿಡಿದಂತಹ ಪುಟ್ಟನಹಳ್ಳಿ ಇನ್ಸ್ಪೆಕ್ಟರ್ ಧರ್ಮೇಗೌಡ ಇರ್ಬೋದು ಮತ್ತು ಅವರ ಟೀಮ್ ಧರ್ಮೇಂದ್ರ ಅವರ ಟೀಮ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. ಅದೇ ಆಧಾರದ ಮೇಲೆ ಈಗ ಕೆಂಪೇಗೌಡ ಪೊಲೀಸರಿಗೆ 12 ಮಂದಿಯನ್ನು ಸಹಿತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲರೂ ಸಹಿತ ಕುಖ್ಯಾತ ಕಳ್ಳರೇ ಆಗಿರುವಂಥದ್ದು. ಇಲ್ಲಿ ತನಕ ಸುಮಾರು 17 ಪ್ರಕರಣಗಳನ್ನು ಇವರು ಆರೋಪಿಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವತಃ ಪೊಲೀಸರು ಸಹಿತ ರಿವೀಲ್ ಮಾಡಿರುವಂಥದ್ದು. ಅದರಲ್ಲೂ ಸಹಿತ ಪ್ರಮುಖವಾಗಿ ಇವ್ರದ್ದು ಬೆಂಗಳೂರಿನ JP ನಗರ ಇರ್ಬೋದು ಮತ್ತು ಆ ಕಡೆ ಭಾಗದಲ್ಲಿರುವಂತಹ ವಿವಿಧ ಸ್ಟೇಷನ್ಗಳಿಗೆ ಸಂಬಂಧಪಟ್ಟಂತೆ ಕೇಸ್ಗಳನ್ನು ಈಗ ರಿಕವರಿ ಮಾಡಿರುವಂಥದ್ದು. ಆರೋಪಿಗಳಿಂದ ಈಗಾಗಲೇ 17 ಪ್ರಕರಣಗಳನ್ನು ಬೆಳಕಿಗೆ ತರುವಲ್ಲಿ ಪೊಲೀಸರು ಯಶಸ್ವಿಯಾಗಿರುತ್ತೆ. ಮತ್ತು ಬಂಧಿತರೆಲ್ಲರೂ ಸಹಿತ 19 ವರ್ಷ ಮೇಲ್ಪಟ್ಟಾಗಿರೋರು 7 ಜನ ಮತ್ತು ಇನ್ನೂರೆಲ್ಲ ಇನ್ನೂ ಚಿಕ್ಕ ಮೈನರ್ಗಳಿರುವಂಥದ್ದು. ಅದರಲ್ಲಿ ಸಾಕಷ್ಟು ಮಂದಿ ಚಿಕ್ಕ ವಯಸ್ಸಿಗೆ ಸ್ಕೂಲ್ ಬಿಟ್ಟು ಮನೆಯಿಂದ ಹೇಳದೆ ಕೇಳದೆ ಹೊರಗಡೆ ಓಡಿ ಬಂದಿರುವಂತಹ ಕೆಲವರು ಇರುವಂಥದ್ದು. ಇನ್ನು ಕೆಲವರು ಅನಾಥರಿರುವಂಥದ್ದು. ಇವರೆಲ್ಲರೂ ಸಹಿತ ಗಾಂಜಾ ಸೇವನೆ ಮಾಡುವಂಥದ್ದು ಮತ್ತು ಸೊಲ್ಯೂಷನ್ ಅನ್ನೋ ಒಂದು ಅಪಾಯಕಾರಿ ವಸ್ತು ಅಂಥದ್ದು, ಅದನ್ನು ಡ್ರಗ್ ಥರ ಅದನ್ನು ಪಡೆದುಕೊಂಡು ಬಳಿಕ ಏರಿಯಾದಲ್ಲಿ ಓಡಾಡ್ಕೊಂಡು ತಿರುಗುವಂಥದ್ದು ಮತ್ತು ಊಟಕ್ಕೆ ತಿಂಡಿಗೆ ಖರ್ಚಿಗೆ ಮತ್ತು ಶೋಕಿಗೋಸ್ಕರ ಈ ರೀತಿ ಕೃತ್ಯವನ್ನು ಎಸಗುವಂಥದ್ದು. ಮತ್ತು ಇವರು ಕೃತ್ಯಕ್ಕೆ ಬಳಸಿರುವಂತಹ ಎಲ್ಲ ಡಿಯೋ ಗಾಡಿಗಳೇನಿದೆ ಎಲ್ಲವೂ ಸಹಿತ ಹೋಂಡಾ ಡಿಯೋ ಕಂಪನಿಯ ಗಾಡಿಗಳು ಎಲ್ಲದೂ ಸಹಿತ ಕದ್ದು ಅದಕ್ಕೆ ನಂಬರ್ ಪ್ಲೇಟ್ ಬದಲಾಯಿಸಿಕೊಂಡಿರೋ ಅನ್ನೋದು ಸಹಿತ ಈಗ ಸ್ಪಷ್ಟವಾಗಿ ಪೊಲೀಸರಿಂದ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕುಖ್ಯಾತ ಗ್ಯಾಂಗ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಮತ್ತು ಆ ಭಾಗದಲ್ಲಿ ಈಗಾಗಲೇ ಸುಮಾರು 17 ಪ್ರಕರಣಗಳು ನಿಂತು ಅವೆಲ್ಲವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಸ್ಮಿತಾ, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ.